ಓಕೆ. ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ಈ ಬೆಟ್ಟದ ಹೆಸರು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು, ಇದು ಅಂಬೋಜಿರಾವ್ ಅಂತ ರಾಜರು ಕೋಟೆ ಎಲ್ಲ ಕಟ್ಕೊಂಡ್ ಬಂದಿರೋದು. ಅಂಬೋಜಿರಾವ್ ಅಂತ ರಾಜರು ಪ್ರತಿಷ್ಠಾಪನೆ ಮಾಡಿರೋಂಥ ಶಿವ ಇದ್ದಾನೆ ಮೇಲೆ, ಅಂಬೋಜೀಶ್ವರ ಅಂತ. ಮತ್ತೆ ದುರ್ಗಾದೇವಿ ಎಲ್ಲ ಇದೆ. ಮತ್ತೆ ಇದು ವೀರಾಂಜನೇಯ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ ಅಂತ ಇಲ್ಲಿರೋದು. ಇಲ್ಲಿ 3 ದೇವಸ್ಥಾನಗಳಿದ್ದಾವೆ. ಮೇಲೆ ಒಂದು ಪುರಾತನ ಎಣ್ಣೆ ಕಣಜ ಅಂತ ಒಂದು ಬಾವಿ ಇದೆ. ಆ ಬಾವಿ ಒಳಗಡೆ ನೀರಿದಾವೆ. ನೀರು ನೋಡಿದ್ರ ಶಿವನ ದೇವಸ್ಥಾನದಿಂದ ಸ್ವಲ್ಪ ಡೌನ್ಗೆ ಹೋದ್ರೆ ಒಂದು ಚಿಕ್ಕದೊಂದು ಬಾಗಿಲಿದೆ. ಬಾಗಿಲ ಹತ್ರ ಒಂದು ಬಾವಿ ಇದೆ. ಗೊತ್ತಾಗಲಿಲ್ಲ. ಅದ್ರೊಳಗಡೆ ರಾಮ ಸೀತೆ ವನವಾಸ ಬಂದಾಗ ಸೀತಾ ಮಾತೆ ದೀಪ ಹಚ್ಚಿದ್ರಂತೆ ನೀರಲ್ಲಿ. ಆ ನೀರನ್ನ ಕುಡಿದ್ರೆ ಸ್ವಲ್ಪ ಮನೆಗೆ ತಗೊಂಡೋದ್ರೆ ಸ್ವಲ್ಪ ಏನಾದರೂ ಹೆಲ್ತ್ ಬೇಕಿದ್ರೆ ಅದನ್ನ ಸ್ನಾನ ಮಾಡಿ ಕುಡ್ದವ್ರಿಗೆ, ಸುಮಾರು ವರ್ಷ ಮದುವೆ ಇಲ್ದವ್ರಿಗೆ, ಸುಮಾರು ವರ್ಷ ಮಗು ಇಲ್ದವ್ರಿಗೆ, ಬೇಜನ್ ಜನಕ್ಕೆ ಸಕ್ಸಸ್ ಆಗಿ ಮತ್ತೆ ಆ ಥರ ಬಂದಿರೋಂಥ ಜನನೇ ಇದೆಲ್ಲ ಫುಲ್ಲು ಡೆವಲಪ್ ಮಾಡಿಸ್ತಾ ಇರೋದು. ಮತ್ತು ಇಲ್ಲಿ ಇದನ್ನೆಲ್ಲ ಸುತ್ತಮುತ್ತ ಗ್ರಾಮಸ್ಥರನ್ನೆಲ್ಲ ಡೆವಲಪ್ ಮಾಡಿರೋದು. ಅದರಲ್ಲಿ ಒಂದು ವ್ಯಕ್ತಿ ನಾರಾಯಣ ಸ್ವಾಮಿ ಅನ್ನೋರು ಅವರೇನೆ ದಾರಿಯೆಲ್ಲ ಮಾಡ್ಕೊಂಡ್ಬಂದು ಮತ್ತು 1 ವರ್ಷ ಮನೆಗೆ ಹೋಗ್ದಿರೇ ಇಲ್ಲೇ ಉಳ್ಕೊಂಡು ಒಂದು 7,000 ಗಿಡ ಮರ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ದೇವಸ್ಥಾನ ಎಲ್ಲ ಆಗಿದೆ. ಇನ್ನೇನು ಗೋಪುರ ಕೆಲಸ ಕೂಡ ನಡೀತಾ ಇದೆ. ಗೋಪುರದ್ದು ಮತ್ತು ಮೇಲೆ ಇನ್ನೊಂದು ಗೋಶಾಲೆ ಅಂತ ಮಾಡ್ತಾ ಇದ್ದಾರೆ. ಗೋಶಾಲೆ ಕೂಡ ನಡೀತಾ ಇದೆ. ಮೇಲೆ ದುರ್ಗಾ ದೇವಸ್ಥಾನ ಅದು ಕೂಡ ಹೊಸದಾಗಿ ದುರ್ಗಾ ದೇವಸ್ಥಾನ ಅಂತೇಳಿ ಅದು ಗರ್ಭಗುಡಿ ಕೂಡ ಕಟ್ತಾ ಇದ್ದೀವಿ. ಇಷ್ಟೆಲ್ಲ ಆಗ್ತಾ ಇದೆ. ಬಂದು ಹೋಗೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಒಂದು ಜೀಪ್ ಕೂಡ ಇಟ್ಕೊಂಡಿದ್ದಾರೆ. ಇದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಈ ದೇವಸ್ಥಾನ ಇರೋದು ಗೊತ್ತಿಲ್ಲ, ಇಲ್ಲಿ ಈ ಥರ ವ್ಯವಸ್ಥೆ ಇರೋದು ಗೊತ್ತಿಲ್ಲ. ಸುಮಾರು ಜನ ಏನು ಇಲ್ಲ ಅಂತ ವಾಪಸ್ ಹೊಟ್ಟೋಗ್ತಾರೆ. ಮತ್ತು ಇಲ್ಲಿ ದಿನನಿತ್ಯ ಅನ್ನದಾನ ದಾಸೋಹ ಕೂಡ ಇದೆ.